ಹಾಯ್ ಗೈಸ್, ಹರ್ಷಿತಾ ನಾಗೇಶ್ HNS ಚಾನಲ್ಗೆ ಸ್ವಾಗತ. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಯಾರೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೀಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಯುಗಾದಿ ಹಬ್ಬದ ಮಾರನೇ ದಿವಸದ ಸೂರ್ಯನಾರಾಯಣನ ಪೂಜೆ ಯಾವ ರೀತಿ ಮಾಡ್ತಾರೆ ಅಂತ ನಮ್ಮೂರಿನಲ್ಲಿ ನಿಮಗೆ ತೋರಿಸ್ಕೊಬರ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ, ಇವತ್ತಿನ ವ್ಲಾಗ್ನಲ್ಲಿ ನಿಮಗೆ ಸೂರ್ಯನಾರಾಯಣನ ಪೂಜೆ ಮತ್ತು ನಾನ್ ವೆಜ್ ಊಟ ಯಾವ ರೀತಿ ನಡೀತು ನಮ್ಮೂರಿನಲ್ಲಿ ಅಂತ ನಿಮಗೆ ತೋರಿಸ್ಕೊಬರ್ತೀನಿ ನೋಡಿ ಫ್ರೆಂಡ್ಸ್. ನಮ್ಮೂರಿನಲ್ಲಿ ಪ್ರತಿ ವರ್ಷ ಯುಗಾದಿ ಹಬ್ಬದ ಮಾರನೇ ದಿವಸ ಸೂರ್ಯನಾರಾಯಣನ ಪೂಜೆ ಮಾಡ್ತಾರೆ ಫ್ರೆಂಡ್ಸ್. ಬಟ್ ಈ ವರ್ಷ ಯುಗಾದಿ ಹಬ್ಬದ ಮಾರನೇ ದಿವಸ ಮಾಡಿಲ್ಲ, ಮಂಗಳವಾರ ಮಾಡಿದ್ದಾರೆ ಫ್ರೆಂಡ್ಸ್. ಈ ವರ್ಷ ಭಾನುವಾರ ಹಬ್ಬ ಬಿದ್ದಿರೋದ್ರಿಂದ ಸೋಮವಾರ ಯಾರೂ ಕೂಡ ನಾನ್ ವೆಜ್ ಊಟ ತಿನ್ನೋದಿಲ್ಲ, ಮಂಗಳವಾರ ಮಾಡಿದ್ದಾರೆ ಫ್ರೆಂಡ್ಸ್. ಪ್ರತಿಯೊಬ್ಬರ ಮನೆಗೂ ಕೂಡ ಅದೇ ರೀತಿ ಮಾಡಿದ್ದಾರೆ ನಮ್ಮೂರಿನಲ್ಲಿ. ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಈ ರೀತಿ ಮಾಡ್ತಾರೆ ಫ್ರೆಂಡ್ಸ್. ಮೊಸರನ್ನ ಎಡೆ ಇಟ್ಬಿಟ್ಟು ಪ್ರತಿಯೊಬ್ಬರ ಮನೆಯಿಂದನೂ ಬೆಲ್ಲದ ಆರತಿ ತಗೊಂಡು ಹೋಗ್ತಾರೆ ಫ್ರೆಂಡ್ಸ್. ಬೆಲ್ಲದ ಆರತಿ ಮತ್ತು ಪೂಜೆ ಸಾಮಾನು ಪ್ರತಿಯೊಬ್ಬರು ತಗೊಂಡು ಹೋಗ್ತಾರೆ. ಪೂಜೆ ಸಾಮಾನೆಲ್ಲ ತೊಗೊಂಡೋಗಿ ಪೂಜೆ ಎಲ್ಲ ಮಾಡಿಸ್ತಾರೆ. ಪೂಜೆ ಎಲ್ಲ ಮಾಡಿಸಿ ಬೆಲ್ಲದ ಆರತಿ ಬೆಳಗಿಸಿ ಅದನ್ನೆಲ್ಲ ತೊಗೊಂಡು ಹೋಗ್ತಾರೆ. ನಾನ್ ವೆಜ್ ಊಟ ಫಸ್ಟ್ ಈ ಪೂಜೆ ಮುಗಿದ್ಮೇಲೆ ನಮ್ಮೂರಿನಲ್ಲಿ ನಾನ್ ವೆಜ್ ಊಟ ಸ್ಟಾರ್ಟ್ ಆಗೋದು ಫ್ರೆಂಡ್ಸ್. ನೋಡಿ, ಎಲ್ಲರೂ ಕೂಡ ಬಂದಿದ್ದಾರೆ, ಪ್ರತಿಯೊಬ್ಬರು ಬಂದಿದ್ದರು ನಮ್ಮೂರಿನಲ್ಲಿ. ಎಲ್ಲರೂ ಕೂಡ ಬಂದು ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ಬಂದು ಚಿಕನ್ಗೆ ಮತ್ತು ಬಿರಿಯಾನಿಗೆ ಎಲ್ಲ ರೆಡಿ ಮಾಡಿಕೊಂಡೆ ಫ್ರೆಂಡ್ಸ್. ನಾನು ಕಬಾಬು ಮತ್ತು ಬಿರಿಯಾನಿ, ಮಟನ್ ಸಾಂಬಾರು ಮಾಡಿದ್ದೆ ಫ್ರೆಂಡ್ಸ್. ನೋಡಿ, ನಾನು ಎಲ್ಲ ಕೂಡ ರೆಡಿ ಮಾಡಿದ್ದೆ. ನಮ್ಮ ಮನೆಯವರು ಮಟನ್ ತೊಗೊಬರೋದಕ್ಕೆ ಹೋಗಿದ್ದರು. ಅದಕ್ಕಿಂತ ಮುಂಚೆ ನಾನು ಚಿಕನ್ ಬಿರಿಯಾನಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕೂಡ ರೆಡಿ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಎಲ್ಲ ಬಿರಿಯಾನಿ ನಾನು ಬಾಸುಮತಿ ರೈಸ್ದು ಮಾಡೋಣ ಅಂದ್ಕೊಂಡಿದ್ದೀನಿ. ಬಾಸುಮತಿ ರೈಸ್ ಅಕ್ಕಿ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಲ್ಲ ಅದರಲ್ಲೇ ತುಂಬಾ ಚೆನ್ನಾಗಿರುತ್ತೆ, ನಂಗೆ ತುಂಬ ಇಷ್ಟ, ನಮ್ಮ ಮನೆಯವರು ತುಂಬ ಇಷ್ಟಪಡ್ತಾರೆ. ನಾನು ಅದರಿಂದ ಬಾಸುಮತಿ ರೈಸ್ದೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಬಾಸುಮತಿ ರೈಸ್ದು ಮಾಡ್ತಾಯಿದ್ದೀನಿ. ಮತ್ತು ಮಟನ್ನು ಕೂಡ ತಂದರು, ನಾನು ಅದು ಬಿರಿಯಾನಿಗೆ ಇಟ್ಟೆ. ಅಷ್ಟೊತ್ತಿಗೆ ಮಟನ್ನು ಕೂಡ ತಂದರು. ಮಟನ್ನೂ ಒಂದೇ ಸತಿ ಬೇಯೋದಕ್ಕೆ ಇಟ್ಬಿಡೋಣ, ತುಂಬಾ ಲೇಟ್ ಆಗುತ್ತೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಮಟನ್ನು ಕೂಡ ಇಟ್ಟಿದ್ದೀನಿ. ಮಟನ್ನು ಉಜಿಲ್ ಕೂಡ ಇಡಬೇಕಲ್ಲ, ನಾನೊಂದು 10 ಉಜಿಲ್ ಇಟ್ಟರೆ ನಮ್ಮೂರಿನಲ್ಲಿ ಮಟನ್ ಅನ್ನೋದು ಬೇಯೋದು. ಮಟನ್ ಕೂಡ ತಂದರು, ನೀಟಾಗಿ ಎಲ್ಲ ಕಟ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ಕೊಟ್ಟರು ನಮ್ಮ ಮನೆಯವರು. ನಾನಂತೂ ತೊಳೆಯೋದಿಲ್ಲ, ನಮ್ಮ ಮನೆಯವರೇ ತೊಳೆದು ಕೊಡ್ತಾರೆ. ನಾನು ಮಟನ್ ಅನ್ನೋದೇ ಮುಟ್ಟೋದಿಲ್ಲ. ನಮ್ಮ ಮನೆಯವರು ಒಬ್ಬರೇ ತಿನ್ನೋದು ನಮ್ಮ ಮನೇಲಿ. ನಮ್ಮ ಮನೆಯವರು ಮತ್ತು ನನ್ನ ಮಗ ಇಬ್ಬರು ತಿಂತಾರೆ. ಮತ್ತು ಮಟನ್ಗೆ ಇಟ್ಟೆ, ಮತ್ತು ಬಿರಿಯಾನಿ ಎಲ್ಲ ಮುಗೀತು. ಬಿರಿಯಾನಿ ಆದಮೇಲೆ ಕಬಾಬ್ಗೆ ಇಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಆಗಿದೆ ಅಂತ. ತುಂಬಾ ಚೆನ್ನಾಗಾಗಿತ್ತು ಬಿರಿಯಾನಿ ಮಾತ್ರ, ಬಾಸುಮತಿ ರೈಸಿಂದ ಮಾಡಿರೋದ್ರಿಂದ. ಬಟ್ ಏನು ಗೊತ್ತಾ ಫ್ರೆಂಡ್ಸ್, ಈ ಅಕ್ಕಿಲಿ ಮಾಡಿದ್ಮೇಲೆ 1 ಲೋಟ ಅಕ್ಕಿಗೆ 1.5 ಲೋಟ ಮಾತ್ರ ನೀರು ಹಾಕಬೇಕು. ಹಾಗೆಯೇ ತುಂಬಾ ಚೆನ್ನಾಗಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಮತ್ತು ಕಬಾಬು ಕೂಡ ಮಾಡಿದೆ. ಕಬಾಬು ಮತ್ತು ಬಿರಿಯಾನಿ, ಮಟನ್ ಸಾಂಬಾರು ಇಷ್ಟು ಕೂಡ ಮಾಡಿ ನಾವು ತಿನ್ನೋ ಅಷ್ಟೊತ್ತಿಗೆ ಒಂದು 12:30 1 ಗಂಟೆ ಆಗೋಗ್ಬಿಟ್ಟಿತ್ತು ಫ್ರೆಂಡ್ಸ್. ನೋಡಿ, ಮಟನ್ ಸಾಂಬಾರು ಕೂಡ ರೆಡಿ ಆಯಿತು. ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಗನಿಗೆ ಹಿಟ್ಟು ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಹಾಕ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ, ತಿಂತಾಯಿದ್ದಾರೆ ಕೂಡ. ಬಿರಿಯಾನಿ ಜೊತೆಗೆ ಮಟನ್ ಸಾಂಬಾರು ಹಾಕ್ಕೊಟ್ಟಿದ್ದೆ ಅಂತ ಅಂದ್ಬಿಟ್ಟು ಮಲ್ಕೊಂಡು ತಿರ್ಗಾ ಸಂಜೆ ಎದ್ದು ತಿರ್ಗಾ ಇದು ಚೌಕಾಬಾರ ಆಡೋಣ ಅಂತ ಅಂದ್ಬಿಟ್ಟು ತುಂಬಾ ಬೇಜಾರಾಗುತ್ತಲ್ವ ಅಂತ ಅಂದ್ಬಿಟ್ಟು ಪಕ್ಕದ ಮನೆ ಆಂಟಿ ನಾವು ಎಲ್ಲ ಕೂತ್ಕೊಂಡು ಚೌಕಾಬಾರ ಆಡ್ತಿದ್ವು ಫ್ರೆಂಡ್ಸ್. ಆಮೇಲೆ ಬಂದು ಸಂಜೆಗೆ ಏನು ಅಡುಗೆ ಮಾಡೋದಕ್ಕೆ ಹೋಗಲಿಲ್ಲ, ಬೆಳಗ್ಗೆದೇ ಮಾಡಿರೋದೇ ಇತ್ತಲ್ಲ ಅಂತ ಅಂದ್ಬಿಟ್ಟು ಮಟನ್ ಸಾಂಬಾರು ಬಿರಿಯಾನಿ ಎಲ್ಲ ಇತ್ತಲ್ಲ ಅಂದ್ಬಿಟ್ಟು ಅದನ್ನೇ ತಿಂದ್ವಿ ಫ್ರೆಂಡ್ಸ್. ನೋಡಿ, ಇವತ್ತಿನ ವ್ಲಾಗ್ ಇದಾಗಿ